1 ಮಾರ್ಕ್ ಎಕ್ಸ್ಟ್ರಾ ಬರುತ್ತೆ. ಸೊ ನೋಡಿ ಫಸ್ಟ್ 1 ಮಾರ್ಕ್ ತಗೊಂಡಿದ್ದೀನಿ ನಾನು. 1 ಮಾರ್ಕ್ ಒಳಗೆ ಈ ಸಲ ಎರಡು ಕ್ವೆಶ್ಚನ್ ಬರ್ತಾವೆ. ಓಕೆ, 1 ಮಾರ್ಕ್ ಒಳಗೆ ಎರಡು ಕ್ವೆಶ್ಚನ್ ಬರೋದ್ರಿಂದ 100% ಈ ಟೇಬಲ್ ಇಂದ ಒಂದು ಕ್ವೆಶ್ಚನ್ ಬರ್ತದೆ. ಈ ಟೇಬಲ್ 12 ಕ್ವೆಶ್ಚನ್ಗಳನ್ನು ಫಾರ್ಮ್ ಮಾಡಬಹುದು. ಹೌದಾ, ಹೆಂಗ್ ಮಾಡಬಹುದು ನೋಡ್ರಿ. sin inverse x ಡೊಮೇನ್ ಐತಿ, ರೇಂಜ್ ಐತಿ. ರೈಟ್ ದ ಡೊಮೇನ್ ಆಫ್ sin inverse x, ರೈಟ್ ದ ರೇಂಜ್ ಆಫ್ sin inverse x. ಬಟ್ ಈ ಸಲ 2 ಮಾರ್ಕಿಗೆ ಒಂದು ಇದನ್ನ ಕೇಳಾಕತ್ತಾನ. 2 ಮಾರ್ಕಿಗೆ ಎರಡು ಕ್ವೆಶ್ಚನ್ ದಾಗ ಒಂದು ಇದನ್ನ ಕೇಳಬಹುದು. ರೈಟ್ ದ ಡೊಮೇನ್ ಅಂಡ್ ರೇಂಜ್ ಆಫ್ sin inverse x, ರೈಟ್ ದ ಡೊಮೇನ್ ಅಂಡ್ ರೇಂಜ್ ಆಫ್ cos inverse x. 2 ಮಾರ್ಕಿಗೂ ಬರಬಹುದು. ಓಕೆ, ಅದಕ್ಕೆ ಬಹಳ ಇಂಪಾರ್ಟೆಂಟ್ ನೋಡ್ರಿ ಈ ಒಂದು ಟೇಬಲ್. ಈ ಟೇಬಲ್ ಬಹಳ ಇಂಪಾರ್ಟೆಂಟ್. 1 ಮಾರ್ಕಿಗೆ ಅಥವಾ 1 ಮಾರ್ಕಿಗೆ 2 ಬರಬಹುದು ಅಥವಾ 2 ಮಾರ್ಕಿಗೆ 1 ಬರಬಹುದು. ಮಿನಿಮಮ್ 1 ಮಾರ್ಕ್ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಗ್ಯಾರಂಟಿ ಬರ್ತದೆ ಮತ್ತೆ. ಯಾಕಂದ್ರೆ 1 ಮಾರ್ಕಿಗೆ 2, 2 ಮಾರ್ಕಿಗೆ 1, 4 ಮಾರ್ಕ್ ಎಲ್ಲರ ಒಂದು ಕಡೆ ಹತ್ತಬೇಕಾದ್ರೆ ಈ ಕಾನ್ಸೆಪ್ಟ್ ಹತ್ತಲೇಬೇಕು. ತಿಳಿತಾ? ಎಸ್. ನೋಡಿ ಹೆಂಗ್ ನೆನಪಿಡ್ಬೇಕಿರಿ. ನೀವು ಹೆಂಗ್ ನೆನಪಿಟ್ರಿ ಗೊತ್ತಿಲ್ಲ ನನಗೆ. ಬಹಳ ಈಸಿ ವೇದಾಗ ಹೆಂಗ್ ನೆನಪಿಟ್ಟು ಹೇಳ್ಕೊಡ್ತೀನಿ. ತಿಳಿತಾ? ಈಗ ಆಲ್ರೆಡಿ ನೆನಪಿತ್ತಂದ್ರೆ ವೆರಿ ಗುಡ್. ಬ್ಯಾಟ್ ಹೊಡೆದಿದ್ರೆ ಏನೋ ಪರ್ಫೆಕ್ಟ್ ಆಗಿಲ್ಲ. ಒಂದು ವೇಳೆ ಆಗಿದ್ದಿಲ್ಲ ಅಂದ್ರೆ ಹೆಂಗ್ ನೆನಪಿಡೋದು? ಫಸ್ಟ್ ಗೆ sin inverse x cos inverse x ಎರಡು ನೆನಪಿಟ್ರೆ ಸಾಕು. ಈ ಒಂದು ಈಸಿ ಅದಾವ ನೆನಪಿಡ. sin inverse x ನೋಡಿ ನೀವು ಗ್ರಾಫ್ ನೋಡಿದ್ರೆ ಓಕೆ ಇಲ್ಲಿ ನೋಡಿ 4 ಕ್ವಾಡ್ರಂಟ್ ಹಿಂಗೆ ಇರ್ತಾವು ನೋಡಿ. -1 to +1, ಇದು -1 ಇದು +1. sin inverse x cos inverse x ಈ ರೇಂಜ್ ಒಳಗೆ ಓಡಾಡ್ತಾವ. ಒಟ್ಟ ಈ ರೇಂಜ್ ಬಿಟ್ಟು ಬೆಲ್ಲಿ ಹೊರತಾಡಂಗಿಲ್ಲ. ತಿಳಿತಾ? ಸೊ sin inverse x cos inverse x -1 to 1 ಒಳಗೆ ಓಡಾಡ್ತಾವ. ಡೊಮೇನ್ ಇನ್ಪುಟ್ ಒಳಗೆ -1 to 1 ಒಳಗೆ ಓಡಾಡ್ತಾವ. ಸೊ sin of -1 ಅಂದ್ರೆ -90, sin cos sin inverse of -1 ಅಂದ್ರೆ -π/2, sin inverse of 1 ಅಂದ್ರೆ +π/2. ಅದರ ರೇಂಜ್ ಏನಿರ್ತದ, ಆಂಗಲ್ ಬರೋದು -90 to +90 ಒಳಗೆ ಇರ್ತದ. ತಿಳಿತಾ? ರೈಟ್. cos inverse ನೋಡ್ರಿ -1 to 1 ಸೇಮ್, ಬಟ್ cos inverse of 1 ಅಂದ್ರೆ 0, cos inverse of -1 ಅಂದ್ರೆ 180. ಈ cos of 180 ಅಂದ್ರೆ -1 ಇಲ್ಲ. ಸೊ cos inverse of -1 ಅಂದ್ರೆ π, cos inverse of 1 ಅಂದ್ರೆ 0. ಸೊ ಅದಕ್ಕೆ ಏನಾಗ್ತದೆ, ಇಲ್ಲಿ 0 to π ಆಗ್ತದೆ. ಇವು ಎರಡನ್ನು ಬಾಯಕೊಂಡು ನೆನಪಿಡೋದು. ಅಂಡರ್ಸ್ಟುಡ್? sin inverse x cos inverse x. ಇದಾದ್ಮೇಲೆ tan inverse x cot inverse x ಬರ್ಕೋಬೇಕು. ಇವೆಲ್ಲ ಕೋಫಂಕ್ಷನ್ಸ್ ಗಳು ಬರ್ಕೋಬೇಕು ನೋಡಿ. sin and cos ಕೋಫಂಕ್ಷನ್, tan cot ಕೋಫಂಕ್ಷನ್, cosec sec ಕೋಫಂಕ್ಷನ್. ಕೋಫಂಕ್ಷನ್ ಅಂದ್ರೆ ಗೊತ್ತದ ಇಲ್ಲ, ಹೆಸರು ಒಳಗೆ ಇರ್ತದ. sin cos ಅಂದ್ರೆ cosine, ಫುಲ್ ಫಾರ್ಮ್ ಆಫ್ cos is cosine, ಎರಡು ಕೋಫಂಕ್ಷನ್ಸ್. tan ಅಂದ್ರೆ tangent, tan theta ಅಂದ್ರೆ ಏನು tangent, ಅಂದ್ರೆ cot ಅಂದ್ರೆ cotangent, ಅವೆರಡು ಕೋಫಂಕ್ಷನ್ಸ್. tangent cotangent. cosec sec cosec, sec ಅಂದ್ರೆ secant, cosec ಅಂದ್ರೆ cosecant, ಅವೆರಡು ಕೋಫಂಕ್ಷನ್ಸ್. ಎಸ್, ಇವು ಎರಡು ನೆನಪಿಡಬೇಕಾ? ಇಷ್ಟೊಂದು ಬ್ಯಾಟ್ ಹೊಡಿತೀರಿ. ನೆಕ್ಸ್ಟ್ tan inverse x cot inverse x ಏನದ, ಇದಕ್ಕೆ ರೇಂಜ್ ಡೊಮೇನ್ ಇಲ್ಲ. ದಟ್ ಮೀನ್ಸ್ ಏನ್ ಬೇಕಾ ತುಂಬಬಹುದು. tan theta ಒಳಗೆ ರೇಂಜ್ ಬರುವಂತ ಆನ್ಸರ್ ಏನ್ ಬೇಕಾದಿರ್ತಾವ, ಬಟ್ ಅದರ ಅಪೋಸಿಟ್ ಇರ್ತದ ಇನ್ವರ್ಸ್. ಇಲ್ಲಿ ಡೊಮೇನ್ ಏನ್ ಬೇಕಾ ತುಂಬಬಹುದು. tan inverse x and cot inverse x, the domain is R. R means what? Complete real numbers. ಏನ್ ಬೇಕಾ ತುಂಬಬಹುದು ನೀವು. ರಿಯಲ್ ನಂಬರ್ಸ್ ಅಂದ್ರೆ ಎಲ್ಲಾ ನಂಬರ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಒಳಗೆ ಪಾಸಿಬಲಿ ಎಕ್ಸಿಸ್ಟ್ ಆಗುವಂತ ಎಲ್ಲ ನಂಬರ್ಸ್. ತಿಳಿತಿಲ್ಲ? ಆಲ್ ಆರ್ ರಿಯಲ್ ನಂಬರ್ಸ್. ಸೊ ನೋಡಿ, ರಿಯಲ್ ನಂಬರ್ ಬಂತು, ಇವನ್ನ ರಿಪೀಟ್ ಆಗ್ತಾವ ಇಲ್ಲಿ ವಾಪಸ್. ರೇಂಜ್ ನೋಡಿ ಅವಾಗ ರಿಪೀಟ್ ಆಗ್ತಾವ, ಬಟ್ ಒಂದು ಕಂಡೀಷನ್ ಏನು, ಇಲ್ಲಿ ಕ್ಲೋಸ್ ಬ್ರಾಕೆಟ್ ಇರ್ತದ, ಇಲ್ಲಿ ಓಪನ್ ಬ್ರಾಕೆಟ್ ಆಗ್ತದೆ. ಅದು ಒಂದೇ ಡಿಫರೆನ್ಸ್. ಅದನ್ನ ಡಿಫರೆನ್ಸ್ ಮಾಡಿಬಿಡಿ, ಇಲ್ಲಿ ಬರ್ತದ ಇಲ್ಲ. ಆರ್ ಆರ್ ಬರೀತೀರಿ, ಓಪನ್ ಇದ್ದದನ್ನ ಕ್ಲೋಸ್ ಇದ್ದದನ್ನ ಓಪನ್ ಮಾಡಿ ಬರೀತೀರಿ ಅಷ್ಟೇ. ನೆಕ್ಸ್ಟ್ ನೋಡಿ, cosec inverse x sec inverse x. ಈಗ ಏನು ಮಾಡಬೇಕು? cosec inverse x ಅಂದ್ರೆ ಇಲ್ಲಿ ತಗೋಬೇಕು. ಒಂದನೇದು ಇದರ sin inverse x ಕನೆಕ್ಟ್ ಇರ್ತದ ಅದು, ಹೌದಾ? ಇದರೊಳಗ ಅದನ್ನ ಮೈನಸ್ ಮಾಡಿ ಬರೀಬೇಕು. tan ಒಳಗ sin ಮೈನಸ್ ಮಾಡಿ ಬರೀಬೇಕು, ಹೌದು ಇಲ್ಲ? cosec inverse x ಅಂದ್ರೆ sin and tan ಕನೆಕ್ಟ್ ಆಗ್ತಾವ. ಈಗ sin ಮೇಲೆ ಇರ್ತದ, ಇದರೊಳಗೆ ಇಲ್ಲಿ sin ಮೇಲೆ ಅದ, tan ಒಳಗೂ sin ಮೇಲೆ ಬರ್ತದ. ಸೊ cosec inverse x ಅಂದ್ರೆ ಏನು ಮಾಡಬೇಕು? r minus of -1 to 1. So r minus -1 to 1 ಆ ಟೈಪ್ ಬರಿಬೇಕು. ಮುಂದೆ ಇಲ್ಲಿ ನೋಡ್ರಿ, -90 to +90, tan ಅದ ತಗೋರಿ, -90 to +90, ಬಟ್ ಇದರೊಳಗೆ ನೋಡ್ರಿ cosec inverse x ಒಳಗೆ 0 1 ಬರಬಾರದು. ಯಾಕೆ ಬರಬಾರದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಯಾರು ಟ್ರಿಕ್ ಇಲ್ಲ, ಇದೆ ನಿಮಗೆ ನೆನಪಿರಬೇಕು. sin 0 ಅಂದ್ರೆ 0, ಹೌದಾ? cosec 0 ಅಂದ್ರೆ ಏನಾಗ್ಬಿಡ್ತೈತಿ? 1/0 ಆಗ್ತದ, ಹೌದು ಇಲ್ಲೋ?
0 ಅಂದ್ರೆ ಇದು ಉಲ್ಟಾ 1/0 which is not acceptable in mathematics. Infinity undefined ಅಂತ ಕರೀತೀವಿ ಅದಕ್ಕೆ. ಸೊ ಅದಕ್ಕೆ ಅದನ್ನ ಒಂದನ್ನು ಬಿಟ್ಟು ಉಳಿದ ಯಾವಾದರೂ ನಡೀತದೆ. ತಿಳಿತಾ? ಸೇಮ್ ಟು ಸೇಮ್ ಇಲ್ಲಿ ಏನದಲ್ಲ ಅದ -92 + 19 ಬಟ್ 0 1 ಬರ. ಫೈನ್. sec inverse x ಸೇಮ್ sec ಅಂದ್ರೆ cot cos ಕನೆಕ್ಟ್ ಆಗ್ತಾವ. sec ಅಂದ್ರೆ ಯಾವಾಗ ಕನೆಕ್ಟ್ ಆಗ್ತಾವ? cot cos ನೆನಪಿಟ್ಕೋರಿ ರೇಂಜ್ ಹೆಂಗೆ ಇರ್ತಾವ ಹೇಳ್ತೀನಿ. cos cot sec ಆಲ್ಮೋಸ್ಟ್ ಸೇಮ್ ಫಂಕ್ಷನ್ಸ್ ಇವು. ತಿಳಿತಾ? ಪ್ರಾಪರ್ಟೀಸ್ ಗಳು ಸೇಮ್ ಬರ್ತಾ ಹೋಗ್ತಾವ. cos cot sec sin tan cosec ಇವು ಮೂರಕ್ಕೂ ಸೇಮ್ ಬರ್ತಾ ಹೋಗ್ತಾವ. ನೀವು ಮುಂದಿನ ಪ್ರಾಪರ್ಟಿ ಹೋಗ್ತೇವೆ ಇನ್ವರ್ಸ್ ಪ್ರಾಪರ್ಟಿ ಬರ್ತದೆ. yes next sec inverse x ನೋಡ್ರಿ. sec inverse x ಮ್ಯಾಗ ಹೆಂಗೆ ಕರೆಕ್ಟ್ ಆಗ್ತಾವು? cot cos r minus of -1 to 1 ಬಟ್ ಸೇಮ್ ಮೈನಸ್ ಮಾಡಂಗಿಲ್ಲ, ಓಪನ್ ಮಾಡಿ ಮೈನಸ್ ಮಾಡಬೇಕು ಅಷ್ಟೇ. ತಿಳಿತಾ? 0 to pi ಇರ್ತದೆ ನೋಡಿ. ಇರ್ತದೆ 0 to pi ಅಂದ್ರೆ ಮೈನಸ್ ಏನು ತೆಗಿಬೇಕಿಲ್ಲ π/2. ಯಾಕೆ π/2 ತೆಗಿಬೇಕು? ಯಾಕಂದ್ರೆ cos 90 ಅಂದ್ರೆ 0 ಯಾವುದು 0 ಆಗ್ತದ ನೋಡಿ ಅದನ್ನ ತೆಗಿಬೇಕು. cos 90 0 ಇಲ್ಲ, ಇಲ್ಲಿ ಏನಾಗಿ ಬಿಡ್ತದ ಅದು sec 90 1/0 ಆಗಿ ಬಿಡ್ತದ. ಹೌದಾ? ಸೊ ಹಿಂಗೆ ನೆನಪಿಡಬೇಕು. ಹಿಂಗೆ ನೆನಪಿಡ್ಲಿಕ್ಕೆ ಸಾಧ್ಯ ಇದ್ರೆ ನೆನಪಿಡ್ರಿ, ಇಲ್ಲ ಬಾಯ್ ಬಿಡ್ತಿದ್ರೆ ಬಾಯ್ ಬಿಡ್ರಿ. ಬಟ್ ವಾಟ್ ಎವರ್ ಯು ಡೂ ಇಟ್ ಈಸ್ ಮಸ್ಟ್ ಯು ಹ್ಯಾವ್ ಟು ರಿಮೆಂಬರ್. ಈ ಟೇಬಲ್ ನೀವು 100% ಬರಬೇಕು. ಈ ಟೇಬಲ್ 12 ಪ್ರಶ್ನೆಗಳನ್ನು ರೆಡಿ ಮಾಡಬಹುದು. ಒಂದು ಪ್ರಶ್ನೆಗಳು 1 ಮಾರ್ಕ್ ಕೇಳಬಹುದು ಅಥವಾ ಎರಡು ಕೂಡಿಸಿ 2 ಮಾರ್ಕ್ ಕೇಳಬಹುದು. 100% ಕ್ವಶ್ಚನ್ ಇರುತ್ತೆ. 2022 ಏಪ್ರಿಲ್ ಎಕ್ಸಾಮಿಗೆ ಕ್ವಶ್ಚನ್ ಇರಲೇಬೇಕು, ಇದ್ದೇ ಇರ್ತದೆ. 100% ಇರ್ತದೆ ಕ್ವಶ್ಚನ್. ಯಾಕಂದ್ರೆ ಕಾನ್ಸೆಪ್ಟ್ ಒಂದು ಕ್ವಶ್ಚನ್ ತೆಗಿಬೇಕಿರ್ತದೆ. ಹಿಂಗಾಗಿ ಕಾನ್ಸೆಪ್ಟ್ಗಳು ಭಾಳ ಸಿಗುದಿಲ್ಲ ಇಲ್ಲಿ ಚಾಪ್ಟರ್ ಒಳಗೆ, ಹಿಂಗಾಗಿ ತೆಗಿಲೇಬೇಕು. ಓಕೆ ಎಸ್. ಸೊ ನೋಡಿ ಇಷ್ಟು ನೆನಪಿಟ್ಟಿಲ್ಲ. ಎಸ್ ಇಷ್ಟು ಇದನ್ನ ಪರ್ಫೆಕ್ಟ್ ಮಾಡಬೇಕು. ಸೊ ಇದ್ರ ಮ್ಯಾಗ 1 ಮಾರ್ಕಿನ ಯಾವಾಗ ನೋಡಿ ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ cos inverse -1/2 ಹಿಂಗೆ ಕೇಳ. ಹಂಗೆ ಕೇಳಿದ್ರೆ ತಿಳ್ಕೊಂಡು ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ cos inverse -1/2 1 ಮಾರ್ಕಿನ 2 ಅದಾವೆ. ಅಂತದ್ದು ಒಂದು ಕೇಳಬಹುದು, ಇದ್ರ ಮ್ಯಾಗ ಒಂದು ಕೇಳಬಹುದು. ನೋಡಿ ಇಲ್ಲಿ ತಗೋದು ನೋಡಿ ಒಂದೇ ಕ್ವಶ್ಚನ್ cos inverse -1/2 ಅದ. ಪ್ರಿನ್ಸಿಪಲ್ ವ್ಯಾಲ್ಯೂ ಕಂಡುಹಿಡಿಬೇಕು. ಪ್ರಿನ್ಸಿಪಲ್ ವ್ಯಾಲ್ಯೂ ಕಂಡುಹಿಡಿದ್ರೆ ನೋಡಿ ಫಾರ್ಮುಲಾ ಹೇಳ್ತೀನಿ, ಆಗಲೇ ಹೇಳಿದ್ದೆ ಗೊತ್ತೈತೆ ನಿಮಗೆ. ಮೂರು ಸೇಮ್ ಬರ್ತಾವ. cos inverse cot inverse sec inverse. cos inverse sec inverse ಎರಡು ಉಲ್ಟಾ ಆಗ್ತಾವು. cot inverse ಮ್ಯಾಕ್ cos ಬರ್ತದ, cos by sin cot inverse ಅಂದ್ರೆ. ಹೌದಾ? ಅದರ ಸಂಬಂಧ ಅದು ಕೂಡ cos ಪ್ರಾಪರ್ಟಿನ ಹೊಂದದ. ಸೊ cos cot sec. ಸೊ ಇವೇನು ಇರ್ತಾವು? ಇದ್ರ ಮುಂದೆ ಮೈನಸ್ ಬರ್ತಂದ್ರೆ pi ಮೈನಸ್ ಹಚ್ಕೋಬೇಕು. ತಿಳಿತಾ? cos inverse -1/2 ಅಂದ್ರೆ pi minus cos inverse 1/2. ಸೊ pi as it is ಹಂಗೆ ಇರಲಿ. cos inverse 1/2 cos ಒಳಗೆ 1/2 ಯಾವ ಆಂಗಲ್ ಬರ್ತದೆ? 60. ಹೌದಾ? 60 ಅಂದ್ರೆ pi/3. 3 into pi is 3pi minus pi 2pi/2. ಗೊತ್ತಾಯ್ತಾ? ಈ ಟೈಪ್ ಮಾಡಬೇಕು. cos inverse -1/2. ನೆಕ್ಸ್ಟ್ ಅದ ನೋಡ್ರಿ, ಆಮೇಲೆ ತಗೋದು ನೋಡ್ರಿ ಡೈರೆಕ್ಟ್, ಯಾಕಂದ್ರೆ ಸಿಮಿಲರ್ ಆಗ್ತದೆ. ಅವೆರಡು ಕ್ವಶ್ಚನ್ ಅಂತ ಹೋದ್ರು. ಒಂದೇದು ಆಮೇಲೆ ಮುಗಿಸ್ಬಿಡ್ತೀವಿ. ಆಮೇಲೆ ಏನದ ನೋಡ್ರಿ cosec inverse -√2 ಅದ. ಲಕ್ಷ ನೋಡ್ರಿ, ನಾನು ಏನು ಹೇಳಿನಿ? cos cot sec ಇವು ಮೂರು ಸೇಮ್ ಬರ್ತಾವ. ಒಂದು ವೇಳೆ cot inverse -1/√3 ಅಂತ ತಿಳ್ಕೊಳ್ಳಿ, pi ಮೈನಸ್ ಹಚ್ಕೋಬೇಕು. sec inverse -2 ಅಂತ ತಿಳ್ಕೊಳ್ಳಿ, pi ಮೈನಸ್ sec inverse 2 ಹಚ್ಕೋಬೇಕು. ಯಾಕಂದ್ರೆ sec inverse of -x is pi minus sec inverse x. cos inverse of -x is pi minus cos inverse x. cot inverse of -x is pi minus cot inverse x. cosec inverse -√2 ಇದು ಹಂಗಲ್ಲ. ಇಲ್ಲಿ ಜಸ್ಟ್ ಬರೀ ಮೈನಸ್ ಅಷ್ಟೇ ತಗೊಳ್ಳೋದು, pi ಹಚ್ಕೊಳ್ಳೋಂಗಿಲ್ಲ. sin inverse cosec inverse tan inverse ಇವು ಮೂರು ಸೇಮ್ ಬೇರೆ ಪ್ರಾಪರ್ಟಿ. cosec inverse of -2 ಅಂದ್ರೆ ಮೈನಸ್ cosec inverse √2. ಸೊ cosec inverse of √2 ಎಷ್ಟಕ್ಕದ? ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂತ cosec inverse sin ಮಾಡ್ಕೊಳ್ಳಿ. sin inverse √2 ಉಲ್ಟಾ ಮಾಡಿದ್ವಿ ಅಂದ್ರೆ 1/√2. ಇದರ 1 ಇರ್ತದ, ಉಲ್ಟಾ ಮಾಡ್ಕೋಬೇಕು. cosec ಇಂದ sin ಮಾಡ್ಕೋಬೇಕು. sin inverse of 1/√2 ಎಷ್ಟಕ್ಕದ? 45 ಡಿಗ್ರಿ. ಸೊ -45 that is pi/2. ಅರ್ಥವಾಯ್ತಾ? ಅಂಡರ್ಸ್ಟುಡ್? ತಿಳಿದಿಲ್ಲ ಇಷ್ಟ? ಎಸ್. ಓಕೆ. ಸೊ ಮೂವಿನ 1 6 ಮುಗಿದು ಒಂದನೇ ಕ್ವಶ್ಚನ್ 6ನೇ ಕ್ವಶ್ಚನ್ ಮುಗಿದು. ಸೊ ಜಸ್ಟ್ 6ನೇದು ರಬ್ ಮಾಡ್ಕೊಂಡು ಈ ಕ್ವಶ್ಚನ್ ರಬ್ ಮಾಡ್ತಾನೆ ಪ್ಲೇಸ್ ರೆಡಿ ಇದೆ. 6ನೇ ಕಳಿಸಿದ್ದೀನಿ ಮತ್ತಿಲ್ಲ ತಗೋಬೇಡ್ರಿ. ಎಸ್. ಈಗ ಏನು ಮಾಡೋದು? 2 3 4 5 ಇವು 4 ಕ್ವಶ್ಚನ್ಗಳನ್ನು ತಗೋ.
ಎರಡನೇ ಕ್ವೆಶ್ಚನ್ ತಗೋತೀನಿ ಏನದ ಫೈಂಡ್ ದ ವ್ಯಾಲ್ಯೂ ಆಫ್ cos of sec inverse x plus cosec inverse x cos of 1 ಮಾರ್ಕಿ ಭಾಳ ಈಸಿ ಪ್ರಶ್ನೆ ಇದೆ ನೋಡಿ cos of sec inverse x plus cosec inverse ನಿಮ್ಮ ಪ್ರಾಪರ್ಟಿ ಗೊತ್ತಿರಬೇಕು sec inverse x plus cosec inverse ಅಂದ್ರೆ pi by 2 sin inverse x plus cos inverse x ಅಂದ್ರೆ pi by 2 tan inverse x plus cot inverse x ಅಂದ್ರೆ pi by 2 so cos of pi by 2 ಆಗಿ ಬರ್ತದೆ cos of pi by 2 ಅಂದ್ರೆ cos 90 value is 0 ಹೌದಾ ಇಲ್ಲ sometimes ಏನು ಕೇಳ್ತಾನೆ ನೋಡಿ ಇಂತ ಪ್ರಶ್ನೆ ಕೇಳ್ತಾನೆ ಡಿಫರೆನ್ಷಿಯೇಷನ್ ಕೇಳ್ತಾನೆ ಫೈಂಡ್ ದ ಡೆರಿವೇಟಿವ್ ಆಫ್ ಕೇಳ್ತಾನೆ d by dx of sec inverse x plus cosec inverse x pi by 2 ಅಂದ್ರೆ ಕಾನ್ಸ್ಟೆಂಟ್ derivative of any constant is 0 oh so second one ಆತು third one ನೋಡ್ರಿ third one is like this question ಇದರ ಮೇಲೆ ಬಂದಿರುವಂತ ಒಂದು ಕ್ವೆಶ್ಚನ್ domain of f of x equal to cos inverse x ಅಂತ ಭಾಳ ಬಂದವ ನಾ ಜಸ್ಟ್ ಈಗ ಆಲ್ರೆಡಿ ಹೇಳಿರೋದ್ರಿಂದ ಅದು ಒಂದ ಕ್ವೆಶ್ಚನ್ ತಗೊಂಡಿದ್ದೇನೆ domain of cos inverse x ಕೇಳಬಹುದು range of cos inverse x ಕೇಳಬಹುದು ಇನ್ನೊಂದು ಕೇಳ್ತಾರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕೇಳ್ತಾರೆ write the principal value branch of tan inverse x ಅಂತ ಕೇಳ್ತಾರೆ ದಾ ಬ್ರಾಂಚ್ ಬಾರ್ದು ಏನು ಕೊಟ್ಟಾರ ಅಂತ ಹೇಳಿ it is nothing but range okay range ಅಂದ್ರೆ ಒಂದು pvb ಅಂದ್ರೆ ಒಂದು principal value branch ಅಂದ್ರೆ ಒಂದು range ಅಂದ್ರೆ ಒಂದು range ಗೆ ಇನ್ನೊಂದು ಹೆಸರು ಅದು ತಿಳಿತಾ ಓಕೆ domain of f of x equal to cos inverse x domain ಏನದ ನೋಡಿ cos inverse x ಅದ cos inverse x ಇದ್ರೊಳಗೆ ಏನೇ ತುಂಬಬಹುದು ನಾವು x ಒಳಗ it varies from -1 to +1 so ಏನೇನು ತುಂಬಬಹುದು ನೋಡಿ domain of cos inverse x ಏನು -1 to 1 0 to 5 right tan inverse x 1 by x equal to cot inverse x reciprocal proofs ಬರ್ತಾವ ಅವಾಗ x ನ ಕಂಡೀಷನ್ ಏನಿರ್ತದ what is the value ನೋಡಿ domain of cos inverse x ಏನು -1 to 1 0 to 5 right tan inverse x 1 by x equal to cot inverse x reciprocal proofs ಬರ್ತಾವ ಅವಾಗ x ನ ಕಂಡೀಷನ್ ಏನಿರ್ತದ what is the value ನೋಡಿ domain of cos inverse x ಏನು -1 to 1 0 to 5 right tan inverse x 1 by x equal to cot inverse x reciprocal proofs ಬರ್ತಾವ ಅವಾಗ x ನ ಕಂಡೀಷನ್ ಏನಿರ್ತದ what is the value okay ನೋಡಿ fourth one ಆಯ್ತು that is tan inverse 1 by x equal to cot inverse x so x value ಯಾವುದಾದರೂ ಇರಲಿ ಪಾಸಿಟಿವ್ ವ್ಯಾಲ್ಯೂ ಇದ್ರೆ it is fine okay so positive value ಇರಬೇಕು that means greater than 0 right yes fifth one ನೋಡ್ರಿ find the value of sin inverse sin 2 pi by 3 ಇದನ್ನ ಹೇಳ್ತಾರೆ ನೋಡಿ ಸ್ವಲ್ಪ ದೊಡ್ಡದಾಗ್ತದ it might be sometimes 2 mark ಕೇಳ್ತಾನೆ ಇದನ್ನ sometimes 1 mark ಕೇಳ್ತಾನೆ sin inverse sin of 2 pi by 3 ನೆಕ್ಸ್ಟ್ ಕೊಡಿ sin inverse sin ಕ್ಯಾನ್ಸಲ್ ಆಗ್ತಾವ ಡೈರೆಕ್ಟ್ 2 pi by 3 ಬರ್ಬಿಡ್ತೀವಿ ಬರಿಬಾ ಯಾಕೆ ಬರಿಬಾರ್ದು sin ಮುಂದಿರತಕ್ಕಂತ ವ್ಯಾಲ್ಯೂಗಳು ಯಾವಾಗಲೂ -90 to +90 ಒಳಗಿದ್ರೆ ಮಾತ್ರ ಥಿಯರಮ್ ಅಂತದ sin inverse sin ಅನ್ನು ಯಾವಾಗ ಕ್ಯಾನ್ಸಲ್ ಮಾಡಬಹುದು ನೀವು when the angle value should be between -90 to +90 ಇದು 2 pi by 3 pi by 3 ಅಂದ್ರೆ 60 into 2 120 ಆಗುತ್ತೆ -90 to +90 ಒಳಗಿಲ್ಲ ಇದು 120 ಅದ 120 ಇಂದ sin inverse sin ಅನ್ನು ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ 2 pi by 3 ಬರಿಬಾರ್ದು ತಿಳಿತಾ ಮೊದಲು ಅದನ್ನು 90 ಗಿಂತ ಒಳಗೆ ತರಬೇಕು ಆಮೇಲೆ ಕ್ಯಾನ್ಸಲ್ ಮಾಡಬೇಕು sin inverse sin of ಇದು 120 ಅದ 120 ಹೆಂಗೆ ಬರಿಬಹುದು 180 60 180 ಅಂದ್ರೆ pi -60 ಅಂದ್ರೆ pi by 3 ಗೊತ್ತಾಯ್ತೋ ಇಲ್ಲೋ ರೈಟ್ ಎಸ್ ಅವಾಗ ಏನಾಯ್ತು ನೋಡ್ರಿ sin inverse of pi minus theta is 180 minus sin of 180 minus theta sin theta so that is sin pi by ಈ sin inverse sin ಕ್ಯಾನ್ಸಲ್ ಮಾಡಿ ಓಕೆ ಬಟ್ ಕ್ಯಾನ್ಸಲ್ ಮಾಡಿ ಬರ್ತಾ ಹಿಂಗ ತೋರಿಸಬೇಕಷ್ಟೆ sin inverse sin ಕ್ಯಾನ್ಸಲ್ ಮಾಡಿ ತೋರಿಸ್ಲಿಕ್ಕೆ ಹೋಗ್ಬೇಡ್ರೆ ಯಾಕಂದ್ರೆ ಥಿಯರಮ್ sin inverse of sin theta is theta yes so ಈ 5 ಪ್ರಶ್ನೆಗಳ 1 ಮಾರ್ಕಿನ 6 ಪ್ರಶ್ನೆಗಳು ಆಟದು ಮಾಡಿದ್ವಿ ನಾವು ಆಲ್ರೆಡಿ ಈ ತರದ ಪ್ರಶ್ನೆಗಳು ಬರ್ತವೆ ಒಂದು ರೇಂಜ್ ಡೊಮೇನ್ ಕೇಳಬಹುದು ಇದರಾಗಿಂದ 1 ಮಾರ್ಕಿಗೆ ಅಥವಾ ಇನ್ನೊಂದು ಏನು ಕೇಳಬಹುದು ಪ್ರಿನ್ಸಿಪಲ್ ವ್ಯಾಲ್ಯೂ ಕೇಳಬಹುದು cos inverse of -1 by 2 cosec inverse of -2 sin inverse of -1 by 2 ಈ ತರ ಅಥವಾ ಇನ್ನೊಂದು ಏನು ಕೇಳಬಹುದು ರೈಟ್ ದ ವ್ಯಾಲ್ಯೂ ಆಫ್ x tan inverse 1 by 4 cot inverse x ರೂಟ್ಸ್ और ರೆಸಿಪ್ರೋಕಲ್ ಥಿಯರಮ್ ಅಂದ್ರೆ x ವ್ಯಾಲ್ಯೂಗಳು ಏನೇನು ಬರ್ತಾವೆ ಅವನು ಕೇಳಬಹುದು ಇಷ್ಟು ಬಿಟ್ಟರೆ ಬೇರೆ ಏನು ಕೇಳಬಹುದು ರೈಟ್ ಇದರಾಗಿಗೂ 2 ಮಾರ್ಕ್ ಬರ್ತಾವೆ 2 ಕ್ವೆಶ್ಚನ್ ಬರ್ತಾವೆ ಸೊ ಅಷ್ಟು ಕ್ವೆಶ್ಚನ್ಗಳನ್ನ ಪರ್ಫೆಕ್ಟ್ ಆಗಿ ನೋಡ್ಕೊರಿ ಫೈನ್ ಎಸ್ ನೋಟ್ ಇಟ್ ಡೌನ್ ಎಸ್ ನೋಡಿ 2 ಮಾರ್ಕ್ ಕ್ವೆಶ್ಚನ್ಸ್
ಈ ಚಾಪ್ಟರ್ ಮೇಲೆ ಬರ್ತಕ್ಕಂಥ 2 ಮಾರ್ಕ್ ಕ್ವೆಶ್ಚನ್ಸ್ ನೋಡಿ 2 ಮಾರ್ಕ್ ಕ್ವೆಶ್ಚನ್ 2 ಬರ್ತಾವ ಇದ್ರ ಮೇಲೆ 2 ಮಾರ್ಕ್ ಕ್ವೆಶ್ಚನ್ 2 ಬರ್ತಾವ ಸೊ 2 ಮಾರ್ಕಿಗೆ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ನಾನು ಈಗಾಗಲೇ ಹೇಳಿದ್ದೀನಿ ಐಡಿಎಫ್ ಡಿಫರೆನ್ಷಿಯೇಷನ್ ವೆಕ್ಟರ್ಸ್ 2 ಮಾರ್ಕಿಗೆ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ಗಳು ಯಾಕಂದ್ರೆ 2 3 ಐಡಿಎಫ್ ದಾಗ 2 ವೆಕ್ಟರ್ಸ್ ದಾಗ 2 ಡಿಫರೆನ್ಷಿಯೇಷನ್ ದಾಗ 3 7 ಕ್ವೆಶ್ಚನ್ ಕವರ್ ಆಗಿರ್ತವೆ ಸೊ ಅದರಿಂದ ಇವು ಎಲ್ಲೆಲ್ಲಿ 2 ಬರ್ತಾವ ಒಂದು ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು 2 ಮಾರ್ಕ್ ರೈಟ್ ಯಾಕಂದ್ರೆ ಇಂಟಿಗ್ರೇಷನ್ ಕೆಲವು ಜನ ಸ್ಕಿಪ್ ಮಾಡ್ತಿರ್ತೀರಿ ಅದ್ರ ಮೇಲೆ 3 ಕ್ವೆಶ್ಚನ್ ಬರ್ತಾವ ಹೋಗ್ಬಿಡ್ತಾವ 3 ಕ್ವೆಶ್ಚನ್ ಉಳಿದು ಪರ್ಫೆಕ್ಟ್ ಆಗಬೇಕು ಅಟ್ ಲೀಸ್ಟ್ ಎಸ್ ನೋಡಿ ಈ 2 ಮಾರ್ಕ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವ ತರ ಇರ್ತವೆ ಒಂದು ನೆನಪಿಟ್ಕೊಳ್ಳಿ ಸಿಂಪ್ಲಿಫೈ ಈ ತರ ಇಲ್ಲಿ ತಗೊಂಡಿದ್ದನ್ನ ಇಲ್ಲಿ 4 ಕ್ವೆಶ್ಚನ್ ಸಿಂಪ್ಲಿಫೈ ಮೇಲೆ 1 ಕ್ವೆಶ್ಚನ್ ಬರ್ತದೆ ಹೊಳೆ ಪ್ರೂವ್ ದ್ಯಾಟ್ ಅಥವಾ ಶೋ ದ್ಯಾಟ್ ಅಂತ ಒಂದು 4 ಕ್ವೆಶ್ಚನ್ ಬರ್ತವೆ ಅಥವಾ ಇವ್ಯಾಲ್ಯೂಯೇಟ್ ಅಂತ ಒಂದು 2 ರಿಂದ 3 ಕ್ವೆಶ್ಚನ್ ಹೌದಾ ಒಂದು 2 ರಿಂದ 10 ಕ್ವೆಶ್ಚನ್ ತಗೊಂಡು ನಾವು 2 ಮಾರ್ಕ್ ಸೊ 3 ಟೈಪ್ ಅದಾವು ಸೊ 3 ಟೈಪ್ ಒಳಗೆ ಯಾವ 2 ಟೈಪ್ ಬೀಳ್ತಾವೆ ಎಕ್ಸಾಮ್ ರೈಟ್ ನೋಡಿ ಸೊಲ್ಯೂಷನ್ ಇಲ್ಲಿ ತಗೊಂಡಿದ್ದನ್ನ ಸಿಂಪ್ಲಿಫೈ ತಗೊಂಡಿದ್ದಾರೆ ಏನು ಕೊಟ್ಟಾರ ಅವರ ಗಿವನ್ y ಅಂತ ಕೊರಿ ಅಥವಾ ಗಿವನ್ ಅಂತ ತಗೊಂಡ್ಬಿಡಿ ಫಂಕ್ಷನ್ cot inverse 1 by root of x square minus 1 ಯಾವಾಗ ಲಕ್ಷ ಕೊಟ್ಟೆ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ root of x square minus 1 ಬಂತ ನೆನಪಿಟ್ಕೋಬೇಕು put x equal to sec theta ಯಾಕೆ sec square theta minus 1 ಈ ಫಾರ್ಮುಲಾ ಅದ ನಮಗೆ sec square theta minus 1 is equal to tan square theta ಹೌದಾ 1 plus tan square is equal to sec square theta so 1 plus x square ಬಂದಿತ್ತು ಅಂದ್ರೆ put x equal to tan theta ಹೌದೋ ಇಲ್ಲೋ ನೋಡಿ 1 plus tan square ಈ ಫಾರ್ಮುಲಾ ಅದ ನಮಗೆ that is sec square theta ನಮ್ದು ಏನರೆ ಇದನ್ನ x ಅನ್ನು ಕೊಟ್ಟಿವ ತಿಳ್ಕೊಳ್ಳೋಣ 1 plus x square ಬಂತಂದ್ರೆ put x equal to tan theta ಸೊ ಇದನ್ನ 1 ಆ ಕಡೆ ಹೋಯ್ತು ನಾನು ಅವಾಗ ಏನಾಗುತ್ತೆ ಇದು sec square theta minus 1 ಆಗುತ್ತೆ ಅಂದ್ರೆ ರೂಟ್ ಒಳಗೆ x square minus 1 ಬಂದಿದ್ದು ತಿಳ್ಕೊಳ್ಳಿ ಅವಾಗ ಏನು ಮಾಡಬೇಕು put x equal to sec theta ಮೊದಲ ಹಿಂಗಿತ್ತಪ್ಪ root of 1 minus x square ಇತ್ತಂದ್ರೆ ನಮ್ಮ ಫಾರ್ಮುಲಾ ಏನೈತಿ 1 minus sin square ಐತೋ ಇಲ್ಲೋ cos square theta equal to put x is equal to sin theta ಅಥವಾ ಇದನ್ನ ಈ ಕಡೆ ಹೋಗಬಹುದು put x is equal to cos theta ಸೊ ಪ್ರಿಫರೆಬಲಿ put x equal to sin theta ಮಾಡಬೇಕು root of 1 minus x square ಇದ್ದಾಗ ಬರೀ 1 plus x square ಬಂದ್ರೆ put x equal to tan theta root of x square minus 1 ಅಂದ್ರೆ put x is equal to sec theta ಇವು ನೆನಪಿಟ್ಕೋರಿ ಯಾಕಂದ್ರೆ ಇವ ಸೇಮ್ ಪ್ರಾಬ್ಲಮ್ಸ್ ಬರ್ತಾವ ಡಿಫರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ಒಳಗೂ ಸಿಂಪ್ಲಿಫೈ ಮಾಡೋಕೆ ಡೆರಿವೇಟಿವ್ ಆಫ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಇಂಟಿಗ್ರೇಷನ್ ಆಫ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಎಸ್ ನೋಡಿ ಹಾಗಾದ್ರೆ ಏನಾಯ್ತು put x is equal to sec theta ಮಾಡ್ತಾನ that implies theta equal to ಏನಾಯ್ತು sec inverse x ಹೌದಾ ಅಂದ್ರೆ ಈಗ cot inverse 1 upon root of x square minus 1 is equal to cot inverse 1 upon root of x square ಅಂದ್ರೆ sec square theta minus 1 sec square theta minus 1 ಅಂದ್ರೆ tan square theta ಅದನ್ನ ಹೇಳಿದ್ನಲ್ಲ 1 plus tan square ಅಂದ್ರೆ sec square ಅಂದ್ರೆ sec square minus 1 ಅಂದ್ರೆ tan square 1 upon root of tan square theta so ಈ square ಈ root of cot inverse of 1 by tan theta cot inverse of 1 by tan theta ಅಂದ್ರೆ cot inverse of cot theta cot inverse ಹೋದು theta ಅಷ್ಟೇ ಉಳಿತು theta ಅಂದ್ರೆ sec inverse x ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್ ಆಯ್ತಾ ಈಗ ನೋಡ್ರಿ ಇಲ್ಲೊಂದದ write tan inverse cos x minus sin x by cos x plus sin x in the simplest form ಇದೋ ಟೈಪ್ ನಾಲ್ಕನೇದದ ಇದು ನೀವು ಮಾಡಬೇಕು ಇದು ಹೆಂಗ ತಿಳ್ಕೊಳ್ತು ಅದರ ಪ್ರಕಾರ ಮಾಡ್ಕೋಬಹುದು ಬೇಕಾದ್ರೆ ಏನ್ ಮಾಡೋದು ಹೇಳ್ರಿ tan inverse of ಮುಂದೆ cos sin ಕೂಡಿ ಬಂದಿದ್ದು ತಿಳ್ಕೊಂಡು ಪ್ಲಸ್ ಆರ್ ಮೈನಸ್ ಒಳಗೆ ಫಸ್ಟ್ ಟರ್ಮ್ ಏನ್ ಮಾಡ್ಕೋಬೇಕು 1 ಮಾಡ್ಕೋಬೇಕು ಡಿನಾಮಿನೇಟರ್ ಒಳಗೆ ಇರ್ತಕ್ಕಂತ ಫಸ್ಟ್ ಟರ್ಮ್ ಅನ್ನ 1 ಮಾಡ್ಕೋಬೇಕು ಯಾಕೆ ಮಾಡ್ಕೋಬೇಕಂದ್ರೆ ನಮಗೆ tan inverse ಫಾರ್ಮುಲಾ ಮೇಲೆ ವರ್ಕ್ ಆಗ್ತದ tan inverse of x plus y divided by 1 minus xy first formula tan inverse on the right hand side tan inverse x plus tan inverse y equal to tan inverse of x plus y divided by 1 minus xy next minus ಬಂತಂದ್ರೆ tan inverse of x minus y divided by 1 plus xy so ಎರಡು ಕೇಸ್ ದಾಗ ಕೆಳಗೆ ಫಸ್ಟ್ ಟರ್ಮ್ 1 ಆಯ್ತಿಲ್ಲ ಸೊ ಅದಕ್ಕೆ ಫಸ್ಟ್ ಟರ್ಮ್ ಗೆ ಡಿವೈಡ್ ಮಾಡಬಹುದು ಸೊ ಅದನ್ನ ಡಿವೈಡ್ ಮಾಡಬಹುದು ನೋಡಿ ನಾನು tan inverse of cos x minus sin x divided by cos x plus sin x divided by cos x ಪ್ರತಿ ಟರ್ಮ್ ಗೆ cos x ಡಿವೈಡ್ ಮಾಡ್ರಿ tan inverse of cos x by cos x 1 sin x by cos x tan x cos x by cos x 1 sin x by cos x tan x ಗೊತ್ತಾಗ್ತದೆ 3 ಎಷ್ಟು ಡಿವೈಡ್ ಮಾಡ್ಬೇಕು ಹೇಳ್ರಿ 4 cos x
into first term 4 cos x divide by 4 cos x. So cos x answer 3 by 4. ಇಲ್ಲಿ tan x ಉಳಿತದ, ಇಲ್ಲಿ 1 ಆಗ್ತದ, 2 right? Yes. ಇದೇನಾಗ್ತದೆ ಲಕ್ಷ ಕೊಡ್ರೆ ಇದು ಹೇಗೆ ಆಗ್ತದೆ tan inverse of x minus y ಆಗ್ತದೆ. x minus y divided by 1 plus ನೋಡ್ರಿ x x ನ ಇಲ್ಲಿ ಬರ್ಕೋಬಹುದು ಅಂದ್ರೆ ಏನು ಇರುತ್ತೆ 1 ಐತಂದಾಗ tan inverse of x minus y divided by 1 plus xy ಹೌದಲ್ಲ. ಸೊ ಇದು ಫಾರ್ಮುಲಾ ಇದೆ tan inverse x minus tan inverse y ಫಾರ್ಮುಲಾ ಹೌದಾ. ಸೊ tan inverse x ಜಾಗದಾಗ 1 minus tan inverse y ಜಾಗದಾಗ tan x. So tan inverse of 1 ಅಂದ್ರೆ y by 4. Tan inverse of tan x na tan cancel x. Straight note y by 4 minus x. ಹಿಂಗ ಮಾಡಿದ್ರೆ ಎರಡು ಮಾರ್ಕ ಬಹಳ ಸಲ ಕೇಳಿರೋ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಬಹಳ ಸಲ ರಿಪೀಟ್ ಆಗಿರತಕ್ಕಂತ ಪ್ರಶ್ನೆ ಈ ಸಲ ರಿಪೀಟ್ ಆಗಬಹುದು. ಎಸ್ ನಾಲ್ಕನೇ ನಂತರ ಹೆಂಗ್ ಮಾಡೋದು ಹೇಳಿದ್ರೆ ನಾಲ್ಕನೇ ಸೊ ಅದರ ಟೈಪ್ ಇದರ ಮೆಥಡ್ ಅಪ್ಲೈ ಮಾಡಬೇಕಾಗುತ್ತೆ. ಡಿವೈಡ್ ಬೈ 4 cos x ಮಾಡ್ರಿ ಸೇಮ್ ವೇದಾಗ ಬರ್ತದ, ಸೇಮ್ ವೇದಾಗ ಸಾಲ್ವ್ ಮಾಡಿ. ಇದ ಗೊತ್ತಾಗೋದು ಒಂದಿಷ್ಟು ಮಂದಿ ಲಕ್ಷ ಕೊಟ್ಟು ಮಾಡಬೇಕಿದೆ. tan inverse of x minus y ಫಾರ್ಮುಲಾ ಇದೆ. tan inverse x minus tan inverse y equal to tan inverse of x minus y divided by 1 plus xy. RHS ಬಂದಿರ್ತದೆ ಇಲ್ಲ ನೋಡಿ ಅದನ್ನ LHS ವೈಸ್ ಬರ್ಕೋಬೇಕು. tan inverse of 1 ಜಾಗದಾಗ x minus y ಜಾಗದಾಗ tan x, tan inverse of x minus y divided by 1 plus 1 ಅಂದ್ರೆ x, y ಅಂದ್ರೆ tan x, 1 plus xy. So tan inverse x minus tan inverse y. Tan inverse x ಜಾಗದಾಗ 1 tan inverse y ಜಾಗದಾಗ tan inverse tan x. So tan inverse ಅಂದ್ರೆ y by 4, tan inverse of tan x ಅಂದ್ರೆ x, tan inverse tan cancel x ಉಳಿತು. Okay, last question of this time 2 ಮಾರ್ಕ್ ಹೋಗಿರ್ತಕ್ಕಂತ ಈ ಟೈಪ್ ಪ್ರಶ್ನೆಗಳು ಕೊನೆ ಪ್ರಶ್ನೆ ಯಾವುದು ನೋಡಿ. ಸಿಂಪ್ಲಿಫೈ tan inverse of root of 1 minus x root of 1 plus cos x. ಇದು ಕೂಡ ಬಹಳ ಸಲ ಕೇಳ್ತಾರ, ಬಹಳ ಈಜಿ ಕ್ವೆಶ್ಚನ್ ಇದೆ. ಓಕೆ, ಫಾರ್ಮುಲಾ ಅಂದ್ರೆ 1 minus cos x ಫಾರ್ಮುಲಾ ಇದೆ, 1 plus cos x ಫಾರ್ಮುಲಾ ಇದೆ. ಅದರ ಪ್ರಕಾರ ಬರೀಬೇಕಾದ್ರೆ 1 minus cos x ಫಾರ್ಮುಲಾ ಏನು 2 sin square x by 2, 1 plus cos x ಇದು 2 cos square x by 2, 2 cancel, sin square by cos square ಅಂದ್ರೆ tan square x by 2, tan square cancel, tan inverse tan of x by 2. So again tan inverse of tan cancel x by 2. ಇದರ ಸಿಮಿಲರ್ ಕ್ವೆಶ್ಚನ್ ಡಿಫರೆನ್ಸಿಯೇಷನ್ ಹೋಗೋದು. ಹಿಂದೆ ಜಸ್ಟ್ ಏನು ಮಾಡ್ತಾನೋ ಫೈಂಡ್ ದ ಡೆರಿವೇಟಿವ್ ಆಫ್ ಹಾಕಿ ಕೊಡ್ತಾನೆ. ಇಲ್ಲಿ ಮಟ್ಟ ಸೇಮ್ ಮೆಥಡ್ ಮಾಡೋದು ನೀವು. ಇಲ್ಲಿ ಲಾಸ್ಟಿಗೆ ಏನು ಮಾಡೋದು ಅಂದ್ರೆ ಡಿಫರೆನ್ಸಿಯೇಷನ್ ಮಾಡೋದು. d by dx of x by 2 ಎಷ್ಟು ಆಗ್ತದೆ 1 by 2 ಹೌದು ಇಲ್ಲ. x ಆ ಕಡೆ ಇಡ್ತೀರಿ 1 by 2 ಕಾನ್ಸ್ಟೆಂಟ್. ಸೊ x ಅದು 1 by 2 into 1 is 1 by. ಸೊ ಇದನ್ನ ಸೊ ಈ ಟೈಪ್ 3 ಪ್ರಶ್ನೆಗಳನ್ನು ತಗೊಂಡಿವಿ, 4 ತಗೊಂಡಿವಿ. ಓಕೆ, ಇನ್ನ ಇವ್ಯಾಲ್ಯೂಯೇಟ್ ಒಂದು 2 3 ತಗೊಂಡು ಮುಂದೆ ಪ್ರೂಫ್ ಮಾಡುವ ಒಂದು 2 3 ತಗೊಂಡು ರೈಟ್ ನೋಡಿ. Hello my dear students. So 2 mark question over second type ಈ ಟೈಪ್ ಕೇಳಿದ್ರೆ evaluate ಅಥವಾ find the value ಅಂತ ಇರ್ತದೆ. Second type ಒಂದು simplifier, second type evaluator, third prove that ಅಥವಾ show that. 2 mark in you 3 type ಹೋಗಿ 2 type question ಬರ್ತಾವೆ. Yes ನೋಡ್ರಿ ಏನದ solution evaluate sin of pi by 3 minus sin inverse 1 by 2 ಬರ್ಕೊಳ್ಳಿದ್ನ sin of pi by 3 minus easy ಇರ್ತದೆ ಇದೆ ಹಿಂಗೇನು ತಪ್ಪಿರೋದಿಲ್ಲ minus 1 by 2 that is equal to ನೋಡಿ sin of pi by 3 ಹಂಗೆ ಇಲ್ಲದ ಓಕೆ minus sin inverse minus 1 by 2 ಅದ sin inverse of minus x is minus sin inverse x. So ಈ minus ಅನ್ನ ಹೊರ ತೆಗೆದುಕೊಂಡು ಪ್ಲಸ್ ಆತು plus sin inverse 1 by 2. Yes ಹಿಂಗ ನೋಡಿ sin of pi by 3 ಹಂಗೆ ಇರಲಿ plus sin inverse 1 by 2 ಅಂದ್ರ sin ಒಳಗೆ ಯಾವ ಆಂಗಲ್ 1 by 2 ಆಗ್ತದ sin ಎಷ್ಟು ಅಂದ್ರೆ 1 by 2 sin 60 ಅಂದ್ರೆ 1 by 2 sin 30 ಅಂದ್ರೆ 1 by 2. So 30 ಅಂದ್ರೆ ಎಷ್ಟು ನಮ್ದು pi by 6. So ನೋಡಿ sin of pi by 3 ಅಂದ್ರೆ 60, pi by 6 ಅಂದ್ರೆ 30. 60 plus 30 90, pi by 2 sin 90 is 1. ಅಗದಿ ಈಜಿ ಕ್ವೆಶ್ಚನ್ ನೋಡಿ. ಇಂಥವು ಬಂದ್ರೆ ಚಲೋ ಭಾಳ 2 ಮಾರ್ಕ್ಸ್ ಬಂದ್ಬಿಡ್ತವೆ, ಏನು ಗದ್ದಾಗ್ಲಿಕ್ಕಿಲ್ಲ. ಇವು 2 ಈಜಿ ಅದಾವ. sin inverse sin 3 pi by 5 ನ ಕಂಡುಹಿಡಿದ ವ್ಯಾಲ್ಯೂ
ನೋಡಿ ಡೈರೆಕ್ಟ್ ಆನ್ಸರ್ ಕೊಡೋದು ಯಾವತ್ತೂ ಬರಿಬೇಡ್ರಿ. 1 ಮಾರ್ಕ್ ಕೊಟ್ಟಿದ್ರೆ ಅಷ್ಟೇ ನೀವು ನೋಡ್ಬೇಕು. ರೇಂಜ್ ಒಳಗಿದ್ರೆ ಬರೀಲ್ಲ ಅಂದ್ರೆ ಬರೀಕೋಬೇಡಿ. ಯೂಶುವಲಿ ರೇಂಜ್ ಒಳಗಿದ್ರೆ ಕೊಡಲ್ಲ ಅವರ ಈಸಿ. ತಿಳಿತಾ? 3 pi by 5. pi by 5 ಅಂದ್ರೆ ಎಷ್ಟು? pi by 5 is how much? 180 by 5 ಆಗ್ತದೆ. 180 by 5 ಅಂದ್ರೆ 36. 36 3s are 108. ಅಥವಾ ಭಾಳ ಈಸಿಯಾಗಿ ನೆನಪಿಡಬೇಕಂದ್ರೆ ಕೆಳಗಿರೋ ನಂಬರ್ ಅರ್ಧಕ್ಕಿಂತ ಹೆಚ್ಚಿಂದ ತಿಳ್ಕೊರಿ. ಇಟ್ ಹ್ಯಾಸ್ ಕ್ರಾಸ್ ದ ರೇಂಜ್ ಅನ್ನ. ಕೆಳಗಿರೋ ನಂಬರ್ 5 ಐತಿ, ಅದ್ರ ಅರ್ಧ ಅಂದ್ರೆ 2.5. 2.5 ದಾಟ್ಯದ 3 ಅಂದ್ರೆ 5/2 ದಾಟಿ ಹೋಗ್ತದೆ. ಸೊ ರೇಂಜ್ ಕ್ರಾಸ್ ಆತದ. ಸೊ ಅವಾಗ ಏನು ಮಾಡ್ಬೇಕು ನೀವು? ತರಬೇಕಲ್ಲ ರೇಂಜ್ ಒಳಗೆ. ಸೊ ಅವಾಗ ಏನಾಗ್ತದೆ? sin inverse sin 3 pi by 5. sin inverse of sin of 3 pi by 5 ಹೆಂಗೆ ಬರೀಬಹುದು? 5 minus 2 pi by 5. 5 into pi is 5 pi minus 2 pi is 3 pi. 3 pi by 5. So ನೋಡಿ ಈಗ sin inverse sin theta. sin theta ಅಂದ್ರೆ pi minus theta is sin theta. So that is 2 pi by 5. ಈಗ ಬಂದಿರ್ತದೆ sin inverse sin cancel 2 pi by 5. So last one ನೋಡಿದ್ರೆ cos inverse cos 13 pi by 6 ಅದ. Yes, that is equal to ಏನಾಗ್ತದೆ ನೋಡ್ರಿ? cos inverse cos 13 pi by 6. cos ದ ರೇಂಜ್ ಹೇಗಿರ್ತದೆ? 0 to 360 ಮಟ ಇರ್ತದೆ. 0 to 180 ಮಟ ಇರ್ತದೆ. ಹೌದಾ? 13 pi ಅಂದ್ರೆ ಇವತ್ತು 2 pi ತಗೋಬೇಕು ನಾವು. 2 pi plus 5 by 6. ಇದನ್ನ ಬಹಳ ಜನ ತಪ್ಪು ಮಾಡ್ತಾರೆ. cos inverse ಮಾಡಿರಲ್ಲ ಯಾರು. ಇಂಥವು ತಪ್ಪು ಮಾಡೋ ಚಾನ್ಸ್ ಇರ್ತದೆ, ಲಕ್ಷ ಕೊಡಬೇಕು. 13 pi ಬಂತಂದ್ರೆ 2 pi ತಗೋಬಹುದು. cos inverse ಯೂಶುವಲಿ 2 pi ತಗೋಬೇಕು. sin inverse ಇಂದ pi ತಗೋಬೇಕು. pi plus pi minus with sin inverse 2 pi plus ಅಥವಾ 2 pi minus with cos inverse. Yes, 2 pi ಅಂದ್ರೆ 360. 360 plus ಅಂದ್ರೆ cos theta na. Okay, so cos inverse of 2 pi plus 6. cos of 2 pi plus 6 is cos pi by 6. cos of 2 pi plus theta is cos theta. cos inverse cos cancel only pi by 6. So ಈ ಟೈಪ್ ನು ನೆನಪು. So now my dear students, 2 mark question ಗಳು ಲಾಸ್ಟ್ ಟೈಪ್ prove that ಅಥವಾ show that ಅಂತ ಇರ್ತಾವು. ಸೊ ಇವುಗಳನ್ನ ಲಕ್ಷ ಕೊಟ್ಟು ಕೇಳಿ ನೋಡಿ. ಎಲ್ಲಾ ಟೈಪ್ ಮಾಡ್ಕೋಬೇಕು ನೀವು. ಯಾಕಂತ ಹೇಳ್ತೀನಿ, 2 ಮಾರ್ಕ್ ಒಳಗೆ ಸಿಂಪ್ಲಿಫೈ ಕೇಳಿದ್ರೆ ತಿಳ್ಕೊರಿ. 3 ಮಾರ್ಕ್ ಒಳಗೆ prove that show that ಕೇಳ್ತಾರೆ. ಹೌದಾ? ಹಿಂಗಿರ್ತಾವ. ಒಂದು ಸಿಂಪ್ಲಿಫೈ prove that show that ಇವ್ಯಾಲ್ಯೂಯೇಟ್ ಎಲ್ಲಾನು ಕವರ್ ಆಗ್ತಿರ್ತಾವ. ಒಟ್ಟ ITF ಕ್ವೆಶ್ಚನ್ಸ್ ಭಾಳ ಆಗ್ತಾವು. ಬಟ್ ಮೆಥಡ್ ಏನು ಮಾಡ್ಕೋರಿ? ಇಂಪಾರ್ಟೆಂಟ್ ಇದು ಮಾಡ್ಕೋರಿ. ಅಟ್ಲೀಸ್ಟ್ ನಾ ಯಾವ ಬಿಡಿಸಿಲ್ಲ ಅವನದು ಮಾಡ್ಕೋರಿ. ಅಂಡರ್ಸ್ಟುಡ್? ಎಸ್. show that sin inverse 2x into root of 1 minus x equal to cos inverse x. ಇಲ್ಲಿ ನೋಡಿ ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ. ನಾನು ಆಗಲೇ ಹೇಳಿನಿ LHS ತಗೋರಿದ್ನ sin inverse 2x into root of 1 minus x square. ನೋಡಿ root of 1 minus x square ಬಂದ್ರೆ ಏನು ತುಂಬಬೇಕಂತ ಹೇಳಿನಿ? put x is equal to cos theta or sin theta ಏನಾದರೂ ತುಂಬಬಹುದು. ನೋ ಪ್ರಾಬ್ಲಮ್. ಅಷ್ಟೇ cos inverse ಅದ. ವೆರಿ ಗುಡ್. ನೋಡಿ ಇಲ್ಲ ಪ್ರೂವ್ ಮಾಡಬೇಕಾಗಿರೋದು 2 cos inverse x ಐತಿ. ಹೌದಾ? ಹಿಂಗಾಗಿ put x equal to cos theta ತಗೋಬೇಕು. ಅವಾಗ theta equal to cos inverse x ಆಗಿಬಿಡ್ತದೆ. ಪ್ರೂಫ್ ಈಸಿ ಆಗ್ತದೆ. ನಾವು sin inverse ತಗೊಂಡ್ರು ಬರ್ತದೆ. ಮತ್ತೊಂದು 3 ಸ್ಟೆಪ್ ಗಳು ಎಕ್ಸ್ಟ್ರಾ ಹೋಗಬೇಕಾಗ್ತದೆ. ಅದಕ್ಕೆ ಸೊ ಅದಕ್ಕೆ ಏನು ಮಾಡ್ತೀವಿ ನೋಡ್ರಿ? put x is equal to cos theta. that implies theta is equal to cos inverse x. ಸೊ ಅವಾಗ ಏನಾದ್ರು ನೋಡಿ sin inverse of 2x x ಜಾಗದಾಗ cos theta into root of 1 minus cos square theta. So sin inverse of 2 cos theta root of 1 minus cos square theta is root of sin square theta. ಹೌದಾ? root of sin square theta is sin theta. ಡೈರೆಕ್ಟ್ ಬರೀಲಿ. So 2 cos theta into sin theta is sin 2 theta. Yes, sin 2 theta. sin inverse sin cancel ಆಯ್ತು. 2 theta theta ನ ಏನು ತುಂಬಿಕೊಂಡಿವಿ? cos inverse x ಮುಗಿದ RHS 2 ಮಾರ್ಕ್ ಭಾಳ ಈಸಿ ವೇದ ಮಾಡ್ಕೋಬಹುದು. ಆಯ್ತಾ? ಏನು ಬರ್ತಲ್ಲ ಅಂತ ತುಂಬಿಬಿಡು. ಆಕ್ಚುಲಿ ITF ನೀವು ಪ್ರಾಕ್ಟೀಸ್ ಮಾಡಿದ್ರೆ tan inverse x ಹೌದಾ? ಎಸ್ ನೋಡಿ. ಸೊ ಅವಾಗ ಏನು ನೋಡಿದ್ರೆ tan inverse of 3 tan theta minus x cube is tan cube theta divided by 1 minus 3 square ಅಂದ್ರೆ 1 minus 3 tan square theta. This is the formula of tan 3 theta. ನೆನಪದನ?
tan inverse of tan 3 theta. Tan inverse of tan cancel. Yes, with 3 theta. Right? 3 theta ಅಂದ್ರೆ ಏನು? 3 tan inverse x. ಇಲ್ಲ ಸ್ಟೂಡೆಂಟ್ 3 tan inverse x ಅಂತ ಬ್ಯಾರೆ ಇರ್ತಕ್ಕಂಥ ಗಾಬರಿ ಆಗಬಾರದು. 3 tan inverse x ಹೆಂಗ್ ಬರೀತೀನಿ ನಾನು? tan inverse x plus 2 tan inverse x ಅಂತ ಬರೀಬಹುದು. tan inverse x is tan inverse x. This is the formula of 2 tan inverse x. Tan 2 tan inverse x is nothing but tan inverse of 2x divided by 1 minus x square. ನೆನಪದ ಇಲ್ಲ? ಓಕೆ ಬೈ ಅದು ಅಂತ ಬರೆದು ಬಿಡಲಿ. tan inverse x plus 2 tan inverse x ಅನ್ನು ಹೆಂಗ್ ಬರೀಬಹುದು ನಾವು? tan inverse 2x divided by 1 minus x square. LHS RHS ಇಂದ LHS ಈ ಟೈಪ್ ಪ್ರೂವ್ ಮಾಡೋಣ. Understood? Yes. Fine. So one shot videos ನೀವು ಅಷ್ಟು ಪ್ರಾಬ್ಲಮ್ ಮಾಡ್ಕೊರಿ. ಗ್ಯಾರಂಟಿ one shot videos ಅನ್ನು ಸಾಲ್ವ್ ಮಾಡಿದ ಪ್ರಾಬ್ಲಮ್ ಒಳಗ ಮಿನಿಮಮ್ 80 ಮಾರ್ಕಿಂಗ್ ಬರ್ತದೆ. ಮಿನಿಮಮ್ 80 ಮಾರ್ಕಿಂಗ್ ಸಾಲ್ವ್ ಮಾಡಿದ್ರೊಳಗ ಮಿನಿಮಮ್ ಅಂದ್ರೆ 80 ಮಾರ್ಕಿಂಗ್ ಬರ್ತದೆ. ಬಟ್ ನನಗೆ ಅನ್ಸಿದ ಮಟ್ಟಿಗೆ 100 ಮಾರ್ಕಿಂಗ್ ದಾಟಬಹುದು. 80 to 100 to 110 ಮಾರ್ಕಿಂಗ್ ಗ್ಯಾರಂಟಿ ಬರ್ತದೆ. ಮಿನಿಮಮ್ 80 ಸ್ಕೋರ್ ಮಾಡಬಹುದು ಬರೀ one shot videos ಅಷ್ಟು ನೋಡಿದ್ರೆ. ಫೈನ್.